ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈಗ ನಾನು ಸನ್ಮಾನ ಮಾಡ್ಲಿಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ಹಾಗೆ ಸನ್ಮಾನ ಪಡೆಯೋಕೆ ಭೀಮರಾವ್ ಅಂಬೇಡ್ಕರ್ನ ಆಹ್ವಾನಿಸ್ತಿದ್ದೀನಿ. ಹೋಗು ಭೀಮಾ. ಭೀಮರಾವ್, ಈ ಸನ್ಮಾನ ಪಡೆದಿದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ನಾನ್ ಮಾತಾಡ್ಬೇಕು, ಆದ್ರೆ ಇಲ್ಲಿಂದ ಮಾತಾಡಲ್ಲ. ಮತ್ತೆಲ್ಲಿಂದ? ಜಾಗದಲ್ಲಿದ್ದು ನಾನ್ ನಿಂತು ಮಾತಾಡ್ಬೇಕು. ಈ ಜನರು ನನ್ ಸಂಬಂಧಿಕರೇನಲ್ಲ, ಆದ್ರೆ ನನ್ ಜೊತೆಯಾಗಿ ಅಲ್ಲಿಂದ ಬಂದಿದ್ದಾರೆ. ಆದ್ರೆ ಸನ್ಮಾನ ಮಾಡೋ ಜಾಗದಿಂದ ತುಂಬಾ ದೂರದಲ್ಲೇ ನಿಂತಿದ್ದಾರೆ. ಅಪ್ಪ ನಂಗ್ ಹೇಳಿದ್ರು ಅಮ್ಮ ನಮ್ಮಿಂದ ದೂರ ಹೋಗಿದ್ದಾಳೆ ಅಂತ. ಅಮ್ಮ ಸಾಯೋಕ್ಕೂ ಮುಂಚೆ ಹೇಳಿದ್ದು ಒಂದೇ ಮಾತು, ಇವ್ರಿಗೋಸ್ಕರ ಹೋರಾಡು, ಇವ್ರಗಳ ಧ್ವನಿಯಾಗು ಅಂತ. ಇದು ನನ್ನ ಜೀವನದಲ್ಲಿ ಸಿಕ್ತಿರೋ ಮೊದಲನೇ ಪ್ರಶಸ್ತಿ. ಈ ಪ್ರಶಸ್ತಿನ ಇವ್ರೆಲ್ರಿಗೂ ಅರ್ಪಿಸ್ತಿದ್ದೀನಿ. ಇದು ನನ್ನ ಒಬ್ನಿಗೆ ಸೇರಿರೋದಲ್ಲ, ಇದು ನಿಮ್ ಎಲ್ಲಾರ್ಗೂ ಸೇರಿದ್ದು.
ಬರೋ ಎಲ್ಲ ಸನ್ಮಾನ ಪ್ರಶಸ್ತಿಗಳನ್ನು ನಾನೀ ಜನರಿಗೆ ಅರ್ಪಿಸ್ತೀನಿ. ಕಾರಣ ಇದೆಲ್ಲ ಅವ್ರಿಗೆ ಸೇರಿದ್ದು. ಇದೇ ಅನ್ಸುತ್ತೆ ಅಮ್ಮ ಆಸೆ ಪಟ್ಟಿದ್ದು. ಅಮ್ಮ ಏನೇ ಆಸೆ ಪಟ್ರು ಅವ್ರ ಮಗ ಭೀಮ್ರಾವ್ ಈಡೇರಿಸ್ತಾನಷ್ಟೇ. ನಿಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಂದೊಂದು ಮನವಿ ಇದೆ. ಈ ಪುರಸ್ಕಾರದ ಜೊತೆ ಇನ್ನೊಂದು ಸಹಾಯ ಮಾಡಿ. ನಮ್ಗೆ ಎಲ್ಲ ಮಕ್ಳಿಗೂ ಓದೋ ಅವಕಾಶ ಕೊಡಿ. ನಮ್ ಕೇರಿಲಿರೋ ಮಕ್ಳಿಗೂ ಓದೋ ಅವಕಾಶ ಮಾಡ್ಕೊಡಿ. ಅಪ್ಪ ಯಾವಾಗ್ಲೂ ಹೇಳ್ತಾರೆ, ನಮ್ ಬಡತನ, ನಮ್ ಅಜ್ಞಾನ, ನಮ್ಗಾಗೋ ಅವಮಾನ, ನಾವ್ ಎದುರಿಸೋ ತಿರಸ್ಕಾರಗಳಿಗೆ ವಿದ್ಯೆ ಒಂದೇ ಮದ್ದು ಅಂತ. ನಮ್ಮನ್ನೀ ಸಮಾಜ ಪಾಳ್ಬಿದ್ ಬಾವಿಲ್ ಕೂಡಾಕಿದೆ. ವಿದ್ಯೆ ಒಂದೇ ನಮ್ಮನ್ನ ಈ ಬಾವಿಯಿಂದ ಮೇಲೆತ್ತಿ ಬೆಳಕಿನತ್ತ ದಾರಿ ತೋರ್ಸೋದು. ಅದಕ್ಕೆ ಕೇಳ್ಕೊತಿದ್ದೀನಿ, ದಯವಿಟ್ಟು ನಮ್ ಕೇರಿ ಮಕ್ಳಿಗೂ ವಿದ್ಯೆ ಸಿಗೋ ತರ ಮಾಡಿ. ಭೀಮಾಬಾಯಿ, ಇವತ್ತು ಭೀಮಾ ಆಡಿದ ಮಾತುಗಳಲ್ಲಿ ಪ್ರೌಢತೆ ಜಾಸ್ತಿ ಇತ್ತು. ಹೃದಯ ತುಂಬಿ ಮಾತಾಡ್ತಾ ಇದ್ದ. ಅವನು ಆಡಿದ ಪ್ರತಿ ಅಕ್ಷರದಲ್ಲೂ ನಮ್ಮ ಸಮಾಜದ, ನಮ್ಮ ಜನರ ವಸ್ತುಸ್ಥಿತಿ ಕಾಣಿಸ್ತಿದೆ. ಬಹುಶಃ ನೀನು ಕಣ್ಮುಚ್ಚಕ್ಕೂ ಮುಂಚೆ ಭೀಮಂಗೆ ಹೇಳಿದ ಮಾತು ಅವನ ಮೇಲೆ ತುಂಬಾನೇ ಪರಿಣಾಮ ಬೀರಿದೆ. ನಮ್ಮಿಡೀ ಜನ ನಿಂಗೆ ಸದಾ ಋಣಿಯಾಗಿರ್ತಾರೆ ಭೀಮಾಬಾಯಿ, ಸದಾ ಋಣಿಯಾಗಿರ್ತಾರೆ. ನೋಡು ಭೀಮಾ, ಇವತ್ ನೀನು ನಮ್ಮೆಲ್ಲರ ಪರವಾಗಿ ಆಡಿದ ಮಾತುಗಳಿಗೆ ನಾವು ಮತ್ತೆ ನಮ್ಮ ಸಮಾಜ ಸದಾ ನಿನ್ಗೆ ಋಣಿಯಾಗಿರ್ತೀವಿ. ನಡಿ ಭೀಮಾ, ಮನೆಗೆ ಹೋಗೋಣ. ನಡಿ, ಎಲ್ಲ ಬನ್ನಿ. ಭೀಮಾ, ಕೂತ್ಕೋ. ಗಂಗಾ, ಅಡ್ಗೆ ಜೊತೆ ಸ್ವಲ್ಪ ಸಿಹಿ ಮಾಡಿದ್ದೀನಿ. ಇಂಥ ಖುಷಿ ಸಮಯದಲ್ಲಿ ಎಲ್ರೂ ಬಾಯಿನೂ ಸಿಹಿ ಆಗ್ಬೇಕಲ್ವಾ? ಮೀರಾ, ಇಂಥ ಸ್ಥಿತಿಯಲ್ಲಿ ಕೆಲಸ ಮಾಡೋ ಅಗತ್ಯ ಏನಿತ್ತು? ರಾಮ್ಜಿ, ಭೀಮಾ ಎಂತ ಸಾಧನೆ ಮಾಡಿದಾನೆ. ನಾನಿಷ್ಟು ಮಾಡಕ್ಕಾಗೋದಿಲ್ವಾ? ಗಂಗಾ, ಹೋಗು, ಎಲ್ರಿಗೂ ಸಿಹಿ ತಗೊಂಡ್ ಬಾ. ಹಾ, ತಗೊಂಡ್ ಬರ್ತೀನಿ. ಹೋಗು ಭೀಮಾ, ಈ ಪ್ರಶಸ್ತಿನ ಪುಸ್ತಕದ ಮಧ್ಯದಲ್ಲಿಡು. ಹಾಗೆ ಇನ್ನೊಂದು ಮಾತು ನೆನಪಲ್ಲಿಟ್ಕೋ. ನಿನಗೆ ಇಂಥ ಪ್ರಶಸ್ತಿಗಳು ಜಾಸ್ತಿ ಬರಬೇಕು ಅಂದ್ರೆ ಪುಸ್ತಕದ ಜೊತೆಗಿನ ಒಡನಾಟ ಮುಖ್ಯ ಆಗುತ್ತೆ. ಹೋಗು. ಒಂದಿದ್ದ ಪ್ರಶಸ್ತಿ 2 ಆಗಿದೆ. ಎರಡು 10 ಆಗತ್ತೆ, 10 100 ಆಗತ್ತೆ. ನೋಡ್ತಾ ಇರೋ ಹಾಗೆ ಒಂದಿನ ಇಡೀ ಮನೆ ಪುಸ್ತಕ ಪ್ರಶಸ್ತಿಗಳಿಂದ ತುಂಬ ಹೋಗಿರತ್ತೆ. ಅಮ್ಮ, ನಿನ್ಗೋಸ್ಕರ ಇಷ್ಟೆಲ್ಲ ಹುಡುಕ್ತೆ. ನೀನು ಸನ್ಮಾನ ಸ್ವೀಕರಿಸೋ ಜಾಗದಲ್ಲೂ ಇರ್ಲಿಲ್ಲ.
ಈಗ ನೋಡಿದ್ರೆ ಬಂದಿದ್ಯಾ? ಭೀಮಾ, ಅಪ್ಪ ನಿಂಗೆ ಹೇಳಿದ್ರು ತಾನೆ, ನಾನು ಸಾವನ್ನು ದಾಟಿ ಹೋಗಿದ್ದೀನಿ. ಯಾವಾಗ್ಲೂ ನಿನ್ ಜೊತೆನೆ ಇರಕ್ಕಾಗಲ್ಲ ನಾನು. ಯಾವಾಗ ನಿನ್ ಮನ್ಸು, ನನ್ ಮನ್ಸು ಮತ್ತೆ ಸಮಯ ಈ ಮೂರು ಕೂಡ್ ಬರುತ್ತೋ ಆಗ ನಾನ್ ಬರ್ತೀನಿ. ಅಮ್ಮ, ಈ ಮಾತನ್ನ ಅಪ್ಪನೂ ನನ್ನ ಹತ್ರ ಹೇಳಿದ್ರು. ಇದ್ ನಿನ್ಗೆ ಹೇಗ್ ಗೊತ್ತಾಯ್ತು? ನೀನ್ ಅಲ್ಲೇ ಇದ್ಯಾ? ಹಾ, ನೀನ್ ಎಲ್ಲೇ ಇದ್ರು ನಿನ್ ಜೊತೆಲೆ ಯಾವಾಗ್ಲೂ ಪ್ರತಿ ಕ್ಷಣ ಇರ್ತೀನಿ. ನೀನ್ ನನ್ ನೋಡು ಬಿಡು, ನಾನಿರ್ತೀನಿ. ಅಮ್ಮ, ನಿನ್ ತೊಡೆ ಮೇಲೆ ಮಲಗ್ಬೇಕು ಅನ್ನಿಸ್ತಿದೆ. ಮಲ್ಕೊಳ್ಳ? ಸರಿ ಬಾ. ಸರಿ ಭೀಮಾ, ಇವತ್ತು ಪ್ರಶಸ್ತಿ ಸಮಾರಂಭದಲ್ಲಿ ನೀನ್ ಮಾತಾಡಿದ್ಯಲ್ಲ, ಅದ್ ತುಂಬಾ ಚೆನ್ನಾಗಿತ್ತು. ಅಮ್ಮ, ನೀನ್ ಅಲ್ಲೂ ಇದ್ಯಾ? ನೀನ್ ಕೇಳಿಸ್ಕೊಂಡ್ಯಾ? ಹಾ, ಪೂರ್ತಿ ಕೇಳಿಸ್ಕೊಂಡೆ. ನಿಂಗೊಂದ್ ವಿಷಯ ಗೊತ್ತಾ ಭೀಮಾ? ನಿನ್ನ ನೋಡಿ ನಿಮ್ಮಪ್ಪ ಎಷ್ಟ್ ಹೆಮ್ಮೆ ಪಡ್ತಿದ್ರು ಗೊತ್ತಾ? ಇನ್ನೊಂದ್ ವಿಷಯ ಗೊತ್ತಾ? ಅಲ್ಲಿಗ್ ಬಂದಿದ್ ನಮ್ ಕಡೆ ಜನರು ನಿನ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ರು. ಅಮ್ಮ, ನಿಂಗ್ ಗೊತ್ತಾ, ನಮ್ ಕೇರಿ ಜನರೆಲ್ಲ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಇಲ್ವಲ್ಲ, ತುಂಬಾ ಪ್ರೀತಿ ಮಾಡಲ್ಲ, ತುಂಬಾ 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 ಪ್ರೀತಿ ಮಾಡ್ತಾರೆ. ಆದ್ರೆ ಭೀಮಾ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಜನರ ವಿಷಯದಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕು. ಸರಿನಮ್ಮ. ಬಾ. ಅಕ್ಕ, ರಾಮ್ಜಿ ಎಲ್ಲಿ? ಹಿಂದೆ ಮಕ್ಕಳು ಬಟ್ಟೆ ಒಗಿತಿದ್ದಾರೆ. ಅಕ್ಕ, ಮೊನ್ನೆ ರಾಮ್ಜಿಗೆ 2ನೇ ಮದ್ವೆ ಮಾಡೋದ್ರ ಬಗ್ಗೆ ನಿಮ್ ಹತ್ರ ಮಾತಾಡಿದ್ನಲ್ಲ, ನೀವ್ ಅವ್ರ ಹತ್ರ ಮಾತಾಡಿದ್ರ? ಇಲ್ಲ, ಹೇಗ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ರು ಬನ್ನಿ, ಬಂದು ಬೇಗ ಚಹಾ ಕುಡಿರಿ. ಅತ್ತೆ, ಅಪ್ಪ ಮೊದ್ಲು ಚಹಾ ಕುಡೀರಿ, ತಗೊಳ್ಳಿ. ಭೀಮಾ, ಒಂದ್ ವಿಷಯಕ್ಕೆ ನಿನ್ನ ಅಭಿಪ್ರಾಯ ಬೇಕಿತ್ತು. ಅದು ನೀನು ವಿಧವೆಯಾದ ಹೆಣ್ಮಕ್ಳಿಗೋಸ್ಕರ ಹೋರಾಡ್ತಿದ್ದೆ ಅಲ್ವಾ? ಅದು ಅವರು 2ನೇ ಮದ್ವೆ ಆಗ್ಬೇಕು ಅಂತ. ಹಂಗೆ ನನ್ಗೆ ಇನ್ನೊಂದು ಯೋಚನೆ ಬಂತು, ನಿಮ್ ತಂದೆಗೆ ಯಾಕೆ 2ನೇ ಮದ್ವೆ ಮಾಡಬಾರ್ದು? ಅದರಿಂದ ನಿಮ್ಗೆ ಇನ್ನೊಬ್ಳು ಅಮ್ಮ ಸಿಗ್ತಾಳೆ, ಮತ್ತೆ ಅಪ್ಪಂಗೊಂದು ಹೆಂಡತಿ. ಪುರಂಜನ, ತಲೆಗೆಲ್ಲ ಕೆಟ್ಟಿಲ್ಲ ತಾನೆ ನಿಂಗೆ? ಪುರಂಜನ ಸರಿಯಾಗಿ ಹೇಳ್ತಿದ್ದಾನೆ. ರಾಮ್ಜಿ ಮಕ್ಳು ಇನ್ನು ಚಿಕ್ಕವರು. ಈ ಮನೆ ನಡ್ಸ್ಕೊಂಡ್ ಹೋಗೋದಕ್ಕೆ ಒಂದ್ ಹೆಣ್ಣು ಬೇಕಲ್ವಾ? ನನ್ ಕೈಲಂತೂ ಏನು ಮಾಡಕ್ಕಾಗ್ತಿಲ್ಲ. ಭೀಮಾ, ಹೇಳು ಪುಟ, ನಿನ್ಗೇನ್ ಅನ್ಸುತ್ತೆ? ಇನ್ನೊಬ್ಬ ತಾಯಿ ಬಂದ್ರೆ ಒಳ್ಳೇದಾಗುತ್ತಲ್ವಾ? ಅಪ್ಪನ್ ಕೈಲಿ ಇಷ್ಟೆಲ್ಲ ಕೆಲ್ಸ ಮಾಡಕ್ ಆಗೋದಿಲ್ಲ. ಅವ್ರಿಗೂ ಸ್ವಲ್ಪ ಜೊತೆ ಆದಂಗಾಗುತ್ತೆ. ನಂಗಿನ್ನೂ ಒಂದಮ್ಮ ಬೇಕಿಲ್ಲ. ಪುರಂಜನ್ ಮಾವ, ಆ ವಿದ್ವೆ ಹುಡ್ಗಿಗೆ ಯಾರು ಇರ್ಲಿಲ್ಲ.
ಅವ್ರು ಇನ್ನೊಂದ್ ಮದ್ವೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಅದಿಲ್ಲಿ ನಾವೆಲ್ಲ ಒಬ್ರಿಗೊಬ್ರು ಇದ್ದೀವಲ್ಲ. ಕೇಳಿಸ್ಕೊಂಡ್ಯಾ ಭೀಮಾ ಏನು ಹೇಳ್ದ ಅಂತ? ಎದ್ದೇಳು ಎದ್ದೇಳು. ರಾಮ್ಜಿ, ಹಿಡ್ಕೋ, ಹೊರಡು. ಹೀಗೆಲ್ಲ ಮಾತಾಡೋದಾದ್ರೆ ಮನೆಗೆ ಬರಲೇಬೇಡ. ಹೊರಡು ಹೊರಡು. ಸುಮ್ಮನೆ ಮಾತಾಡ್ತಾನೆ. ಅಪ್ಪ, ನನ್ಗೆ ಇನ್ನೊಂದಮ್ಮ ಬೇಡ. ನನಗ್ ನಮ್ಮಮ್ಮಲೇ ಬೇಕು. ಇಲ್ಲ ಭೀಮಾ, ನಾನು ಇನ್ನೊಂದು ಮದ್ವೆ ಆಗಲ್ಲ, ಯಾವತ್ತೂ ಆಗಲ್ಲ. ಈಗ ಅಳು ನಿಲ್ಸು, ಒಳಗ್ ನಡಿ. ಭೀಮಾ, ನಿನಗ್ ನೆನ್ಪಿದೆ ಅಲ್ವಾ ನಿನ್ನಮ್ಮ ಸಾಯೋಕ್ಕೂ ಮುಂಚೆ ನಿನ್ನ ಅಪ್ಪನ ಹತ್ರ ಏನ್ ಮಾತು ತಗೊಂಡಿದ್ರು ಅಂತ? ಮೀರಾ, ಸುಬೇದಾರ್ ಸಾಹೇಬ್ರೆ, ಇನ್ನೊಂದ್ ಮದ್ವೆ ಆಗ್ಬೇಕು. ನೀವು ಮಾತ್ ಕೊಡಿ ನಂಗೆ. ರಾಮ್ಜಿ, ಅದ್ಕೆಗೂ ನೀವೆರಡನೇ ಮದ್ವೆ ಆಗ್ಬೇಕು ಅನ್ನೋದಿತ್ತು. ಮೀರಾ, ಕೈ ಮುಗಿದು ಕೇಳ್ಕೊತೀನಿ, ಹೀಗೆಲ್ಲ ಮಾತಾಡೋದು ನಿಲ್ಸು. ನಾನ್ ಮಾತಾಡ್ತೀನಿ. ಯಾಕೆಂದ್ರೆ ಅದಕ್ಕೆ ನಿಮ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಇಲ್ಲ ಇಲ್ಲ, ನಮ್ಗೆ ಇನ್ನೊಂದಮ್ಮ ಬೇಕಿಲ್ಲ, ಯಾವತ್ತಿಗೂ ಬೇಡ. ಇಲ್ಲ ಭೀಮಾ, ನಾನು ಎರಡನೇ ಮದ್ವೆ ಆಗಲ್ಲ. ಭೀಮಾಬಾಯಿ ಎಲ್ಲ ವಸ್ತುಗಳನ್ನು ಹೊರಗೆಸಿರಿ. ಭೀಮಾಬಾಯಿ ಎಲ್ಲ ವಸ್ತುಗಳನ್ನು ಹೊರಗೆಸಿರಿ, ಯಾವುದನ್ನು ಬಿಡಂಗಿಲ್ಲ. ಯಾಕೆ? ಏನ್ ವಿಷಯ? ಯಾಕಂದ್ರೆ ನಿನ್ ಹೆಂಡತಿ ಆತ್ಮ ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಿದೆ. ಹಾಗಾಗಿ ಅವಳ ಆತ್ಮನ ಇಲ್ಲಿಂದ ದೂರ ಕಳಿಸೋ ಅವಶ್ಯಕತೆ ಇದೆ. ಮತ್ತೆ ಹೊಸ ನಾಟಕ ಶುರು ಮಾಡ್ಕೊಂಡ್ರ? ಅವಳು ಎಲ್ಲಿ ತನಕ ಬದುಕಿದ್ಲು ಯಾರಿಗೂ ತೊಂದರೆ ಕೊಟ್ಟವಳಲ್ಲ. ಮತ್ತೆ ಸತ್ ಮೇಲೆ ತೊಂದರೆ ಕೊಡೋ ಅವಶ್ಯಕತೆ ಏನಿದೆ ಅವಳಿಗೆ? ಅದಕ್ಕೆ ತಾನೇ ಸತ್ ಮೇಲೆ ತೊಂದರೆ ಕೊಡ್ತಿದ್ದಾಳೆ ಅಂತಿರೋದು. ಇವರನ್ನ ದುಷ್ಟ ಆತ್ಮ ಪ್ರೇತಾತ್ಮಗಳಿಂದ ಕಾಪಾಡಬೇಕಾಗಿರೋ ಜವಾಬ್ದಾರಿ ನಮ್ದಾಗಿದೆ. ಹೋಗಿ ಅವಳೆಲ್ಲ ವಸ್ತುಗಳನ್ನ ಹೊರಗೆ ತಂದು ಹಾಕು, ಇಲ್ಲೇ ಸುಟ್ಟು ಹಾಕ್ತೀವಿ. ಆದ್ರೆ ಅಮ್ಮನ್ ವಸ್ತುಗಳೆಲ್ಲ ಬೆಂಕಿಗೆ ಹಾಕಿದ್ರೆ ಅದು ಹೇಗ್ ಸಮಸ್ಯೆ ಪರಿಹಾರ ಆಗುತ್ತೆ? ಆಕೆ ತೊಂದ್ರೆ ಕೊಡೋದು ತಪ್ಪುತ್ತೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಏ ಮೂರ್ಖ, ಅವಳು ಎಲ್ಲಾ ವಸ್ತುಗಳನ್ನು ಸುಟ್ಟು ಎಸೆದ್ರೆ ಅವಳ ಈ ಮನೆ ಸಂಬಂಧ ಮುರಿಯುತ್ತೆ. ಅದೇ ಕಿಚ್ಚಲ್ಲಿ ಆಕೆ ಆತ್ಮ ಬಂಧಿಸಿ ತುಂಬಾ ದೂರ ಬಿಟ್ ಬರ್ತೀವಿ. ಸರಿ, ಹಾಗಾದ್ರೆ ಮೊದ್ಲು ಅಮ್ಮನ ಆತ್ಮನ ಕರೀರಿ. ಮೊದ್ಲು ನಾನ್ ನೋಡ್ತೀನಿ, ಆಮೇಲೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ವಾದ ಮಾಡ್ಬೇಡ, ಮುಚ್ಚು ಬಾಯ್. ಹಾ, ನಮ್ಮ ಮಕ್ಕಳು ರಾತ್ರಿ ಹೊತ್ತು ಹೊರಗೋಗೋದಕ್ಕೆ ಹೆದರ್ಕೋತಿದ್ದಾರೆ. ನಮ್ಮ ಮನೆ ಹೆಣ್ಮಕ್ಳು ಹೆದರ್ಕೋತಿದ್ದಾರೆ. ದುಷ್ಟ ಆತ್ಮದಿಂದ ನಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ. ನೋಡು ರಾಮ್ಜಿ, ಸುಮ್ನೆ ಹೋಗಿ ಭೀಮಾಬಾಯಿ ವಸ್ತುಗಳನ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಹಾಕಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನ ಇಡೀ ಮನೆನ ಧ್ವಂಸ ಮಾಡ್ಬಿಡ್ತೀವಿ. ಆಮೇಲೆ ಬೇಕಾದ್ರೆ ಶುದ್ಧೀಕರಣ ಮಾಡ್ಕೊಂಡ್ರಾಯ್ತು. ಇಲ್ಲ, ನಾವ್ ಯಾವ ವಸ್ತುನು ಕೊಡಲ್ಲ. ಅದೆಲ್ಲ ಅಮ್ಮನ್ ನೆನಪುಗಳು. ಅವೆಲ್ಲ ನಮ್ ಜೊತೆನೆ ಇರುತ್ತೆ. ಒಬ್ಬರ ನೆನಪುಗಳನ್ನ ಬಲವಂತವಾಗಿ ಕಿತ್ಕೊಂಡ್ರೆ ಅವರ ಜೀವನ ಅರ್ಥವಿಲ್ಲದ ಜೀವನವಾಗುತ್ತೆ. ಆ ಭೀಮ್ರಾವ್ನಿಂದ ಅವನ ತಾಯಿಯ ನೆನಪುಗಳನ್ನ ಕಿತ್ಕೊಳ್ಳೋದು ಬಹಳ ಅವಶ್ಯಕ. ಸರಿ,
ತಗೊಳ್ಳಿ, ಎಲ್ಲ ತಗೊಳ್ಳಿ. ಆದ್ರೆ ನಮಗೆ ಯಾವುದೇ ತೊಂದರೆನೂ ಕೊಡ್ಬೇಡಿ. ನನ್ನ ಮಕ್ಕಳು ಈಗಾಗ್ಲೇ ನೋವಲ್ಲಿದ್ದಾರೆ. ಹಾಗಾದ್ರೆ ನೀನೇ ಹೋಗಿ ತಗೊಂಡ್ ಬಾ. ಇಲ್ಲ, ಅವೆಲ್ಲ ಅಮ್ಮನ್ ನೆನಪುಗಳು. ಹೋಗ್ಲಿ ಬಿಡು ಭೀಮಾ, ನೆನಪು ಮನ್ಸಲ್ಲಿರುತ್ತೆ. 4 ಸೀರೆ ಮತ್ತೆ ಕೆಲವೊಂದು ವಸ್ತುಗಳಿಗೆ ಬೆಂಕಿ ಹಚ್ಚೋದ್ರಿಂದ ಯಾರ ನೆನಪನ್ನು ಸಾಯಿಸಕ್ಕಾಗಲ್ಲ. ಭೀಮಾಬಾಯಿಗೆ ಸಂಬಂಧಿಸಿದ ಎಲ್ಲ ವಸ್ತು ಇದರಲ್ಲಿದೆ. ಹಚ್ಚಿ, ಬೆಂಕಿ ಹಚ್ಚಿ, ಬಾರ್ಬರಿ ಗುರುಗಳ ಆಜ್ಞೆನ ಪರಿಪಾಲಿಸಿ ಹಚ್ಚಿ. ಸೀಮೆ ಎಣ್ಣೆ ತಗೊಂಡ್ ಬನ್ನಿ. ತಡೀರಿ. ನಾನು ನನ್ನ ತಾಯಿ ಆತ್ಮ ಹತ್ರ ಮಾತಾಡ್ದೆ. ಅವಳಲ್ವಂತೆ ಇದೆಲ್ಲ ಮಾಡ್ತಿರೋದು. ಇದನ್ನೆಲ್ಲ ಮಾಡ್ತಿರೋದು ಯಾರೋ ಗುರುಗಳ ಸಂಬಂಧಿಕರಂತೆ. ಆ ಆತ್ಮಗಳೇ ಇವ್ರ ಮಕ್ಳಿಗೆ ತೊಂದರೆ ಕೊಡ್ತಿರೋದಂತೆ. ಇವ್ರ ಮನೆ ಹೆಣ್ಮಕ್ಳಿಗೂ ಕೂಡ. ತಮಾಷೆ ಮಾಡ್ತಿದ್ಯಾ? ನೀನ್ ಹೆಂಗ್ ಆತ್ಮಗಳ ಜೊತೆ ಮಾತಾಡಕ್ ಸಾಧ್ಯ? ನೀವ್ ಹೆಂಗೆ ಆತ್ಮಗಳ ಜೊತೆ ಮಾತಾಡ್ತಿರೋ ಹಂಗೆ ಬಾಲಣ್ಣನೂ ಮಾತಾಡಿರೋದು. ಬಾಲಣ್ಣ ಸರಿಯಾಗಿ ಹೇಳ್ತಿದ್ದಾನೆ. ಎಷ್ಟೇ ಆಗ್ಲಿ ಮಗ ಇವನು. ನೀವ್ ನಮ್ಮಮ್ಮನ್ನ ನೋಡಬಹುದು ಅಂದ್ಮೇಲೆ ಬಾಲಣ್ಣ ಯಾಕೆ ನೋಡಕ್ಕಾಗಲ್ಲ? ಆತ್ಮಗಳನ್ನ ನಿಭಾಯಿಸೋ ಶಕ್ತಿ ದೇವ್ರು ಎಲ್ರಿಗೂ ಕೊಟ್ಟಿರಲ್ಲ. ಅದು ನಿಮ್ಮಂತ ಕೆಳಗೇರಿನಲ್ಲಿ ಬದುಕೋರ್ಗೆ ಸಾಧ್ಯವೇ ಇಲ್ಲ. ಸರಿಯಾಗಿ ಹೇಳ್ತಿದ್ದಾರೆ ಇವರು. ಎಲ್ಲ ವಿಷಯಕ್ಕೂ ವಾದ ಮಾಡದೇ ಆಯ್ತು ಈ ಅಣ್ಣ ತಮ್ಮಂದ್ರದು. ಸದ್ರ ಬಿಟ್ಟಿರೋದಕ್ಕೇನೆ ಇಷ್ಟೊಂದೆಲ್ಲ ಮಾತಾಡ್ತಿರೋದು. ಇನ್ನೊಂದ್ಸಲ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ತೆಸಿರಿ. ಹೌದಾ? ಅದೇಗ್ ನಾಲ್ಗೆ ಕಿತ್ತಾಕ್ತೀರಾ? ನಮ್ಮೇಲ್ ಕೈ ಇಟ್ ನೋಡಿ, ಕೈ ಮುರ್ತ್ ಕಳಿಸ್ತೀವಿ. ನೋಡಿ, ದಯವಿಟ್ಟು ಇಲ್ಲಿಂದ ನೀವೆಲ್ಲ ಹೊರಡಿ. ಇಲ್ಲಾಂದ್ರೆ ಪೊಲೀಸ್ ಸಾಹೇಬ್ರ ಹತ್ರ ಹೋಗಿ ನಿಮ್ ಮೇಲೆ ದೂರು ಕೊಡ್ಬೇಕಾಗತ್ತೆ. ಮತ್ ಭೀಮ ಪ್ರಶಸ್ತಿ ತಗೊಳಕ್ ಹೋಗಿದ್ನಲ್ಲ, ಅಲ್ಲವನ್ಗೆ ಸಾಕಷ್ಟು ದೊಡ್ಡ ವ್ಯಕ್ತಿಗಳ ಪರಿಚಯ ಆಗಿದೆ. ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ನಿಮ್ಮಲ್ಲಿ ಯಾರು ಉಳಿಯಲ್ಲ. ದೊಡ್ಡ ಬೆದರಿಕೆಗೆಲ್ಲ ಹೆದರ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ಭೀಮಾಬಾಯಿ ಆತ್ಮದ ಪ್ರಯೋಗ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಮೇಲೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ. ಈಗ ನೀವು ಸುಮ್ನಿದ್ರೆ ಹಾನಿ ತಪ್ಪಿದ್ದಲ್ಲ. ಅದಕ್ಕೆ ನನ್ನ ಮಾತು ಕೇಳಿ. ನಾನು ಹೇಗ್ ಹೇಳ್ತೀನೋ ಹಾಗ್ ಮಾಡಿ. ನೀವು ಸರಿಯಾಗಿ ಹೇಳ್ತಿದ್ದೀರಿ. ಇವರ ಗೊಡ್ಡು ಬೆದರಿಕೆಗೆಲ್ಲ ನಾವು ಬಗ್ಗಬಾರ್ದು. ನಾವು ನೋಡೇ ಬಿಡ್ತೀವಿ. ಭೀಮಾಬಾಯಿ ವಸ್ತುಗಳಿಗೆ ನಾವು ಬೆಂಕಿ ಹಾಕೋದನ್ನ ಯಾರು ತಡಿತಾರೆ ಅಂತ. ಸರಿ, ನಮ್ ತಾಯಿಗೆ ಸಂಬಂಧಿಸಿದ ವಸ್ತುಗಳಿಗೆ ಬೆಂಕಿ ಹಾಕಿ. ಆದ್ರೆ ಒಂದೇ ಒಂದ್ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ.
ಏನು? ನಿಮ್ಮಲ್ಲಿ ಯಾರ್ಯಾರಿಗೆ ನಿಮ್ ಮನೇಲಿ ಸತ್ತಿರೋ ಸಂಬಂಧಿಕರು ಹತ್ರ ಮಾತಾಡಕ್ ಇಷ್ಟ ಪಡ್ತೀರಾ? ತಲೆ ಬುಡ ಇಲ್ದೆ ಮಾತಾಡ್ಬೇಡ. ಸತ್ತೋಗಿರೋ ನಮ್ಮವ್ರ ಹತ್ರ ಮಾತಾಡೋದಕ್ಕೆ ಯಾರ್ ತಾನೇ ಇಷ್ಟ ಪಡೋದ ಹೇಳು? ಅದೇ ಮತ್ತೆ ಮಾತಾಡಕ್ ನಮ್ಮೆಲ್ರಿಗೂ ಇಷ್ಟ. ಹಾಗಾದ್ರೆ ಇವ್ರ ಹತ್ರನೇ ಹೇಳಿ, ನಿಮ್ಮವ್ರು ಯಾರ್ ಸತ್ತಿದಾರೋ ಅವ್ರ ಹತ್ರ ಮಾತಾಡ್ಸಿ ಅಂತ. ಹೇಗಿದ್ರು ಆತ್ಮಗಳ ಜೊತೆ ಇವ್ರಿಗೆ ಮಾತಾಡಿ ಅಭ್ಯಾಸ ಇದೆಯಲ್ಲ. ನಿಮ್ಮಲ್ಲಿ ಒಬ್ರು ಹೇಳೋ ಆತ್ಮದ ಹತ್ರ ಇವ್ರು ಮಾತಾಡ್ಸಿದ್ರೆ ನಮ್ ತಾಯಿ ವಸ್ತುಗಳನ್ನ ಬೆಂಕಿಗಿಡಕ್ ನಾವ್ ಯಾರೂ ಅಡ್ಡ ಬರಲ್ಲ. ನಿಂತಲ್ಲೇ ಮಾತಾಡ್ಸು ಅಂದ್ರೆ ಅದ್ ಹೆಂಗ್ ಸಾಧ್ಯ ಆಗುತ್ತೆ? ನೋಡಿ, ದಯವಿಟ್ಟು ನೀವಿಲ್ಲಿಂದ ಹೊರಟೋದ್ರೆ ತುಂಬಾ ಒಳ್ಳೇದು. ಮೊದಲೇ ನಾವು ನೋವಲ್ಲಿದ್ದೀವಿ. ಮತ್ತೆ ಒಂದೇ ಒಂದು ವಿನಂತಿ, ನನ್ನ ಹೆಂಡತಿ ಹೆಸರಲ್ಲಿ ಬೇಳೆ ಬಯಸ್ಕೊಳ್ಳೋದು ಬಿಟ್ಬಿಡಿ. ತಾಂತ್ರಿಕ ಶಕ್ತಿಗಳ ಮೇಲೆ ಶಂಕಿಸಬೇಡಿ, ಇಲ್ಲ ಅಂದ್ರೆ ಎಲ್ರೂ ಅನುಭವಿಸ್ಬೇಕಾಗುತ್ತೆ. ವ್ಯಕ್ತಿಗಳಲ್ಲಿ ವಿಭಿನ್ನತೆ ಇದೆ. ಕೆಲವರು ತೊಂದರೆ ಕೊಡಕ್ಕಿರ್ತಾರೆ, ಕೆಲವರು ಸಹಾಯ ಮಾಡಕ್ಕಿರ್ತಾರೆ, ಇನ್ ಕೆಲವರು ಪೀಡ್ಸಕ್ಕಂತಾನೆ ಇರ್ತಾರೆ. ಸತ್ತ ಮೇಲೆ ಅವರನ್ನ ನಮ್ಮವ್ರು ಮಾತ್ರ ನೆನ್ಸ್ಕೋತಾರೆ, ಅವ್ರಿಗೆ ಮಾತ್ರ ನೆನಪಲ್ಲಿರ್ತಾರೆ. ಸತ್ತ ಮೇಲೆ ಒಬ್ರು ಇನ್ನೊಬ್ಬರಿಗೆ ಯಾಕೆ ತೊಂದರೆ ಕೊಡ್ತಾರೆ ಹೇಳಿ? ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಎಂತ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದೀರಾ ನೀವು? ನಮ್ಮ ಆಚಾರ ವಿಚಾರಗಳನ್ನ ಉಳಿಸ್ತಾರೆ ಅನ್ಕೊಂಡಿದ್ದೀರಾ? ಅಲ್ಲ, ಭೀಮರಾವ್ ಮನೆಗೆ ಹೋದ್ ಕೂಡ್ಲೆ ಸುಮ್ನಾಗೋದ್ರು. ಅವ್ನ್ 2-3 ಪ್ರಶ್ನೆ ಕೇಳ್ದ ಅಷ್ಟೇ, ಇವ್ರ ವಿಶ್ವಾಸನೇ ಕಳ್ಕೊಂಡ್ಬಿಟ್ರು. ನೀವು ಸುಮ್ನೆ ಬಂದ್ಬಿಟ್ರಲ್ಲ ಯಾಕೆ? ಸ್ವಲ್ಪ ಕಣ್ಕಟ್ ಅಂತ ಮಾಡಿದಿದ್ರೆ ಆಗ ವಿಶ್ವಾಸ ಮೂಡ್ತಿತ್ತು ನಿಮ್ ಮೇಲೆ. ಏನ್ ಕಟ್ ಮಾಡೋದು ಚಿತಾನಂದ್ರೆ? ನಮ್ಮವ್ರೇನೆ ಕೈ ಕೊಟ್ಟು ಹೋದ್ರೆ ಯಾವ ಕಟ್ಟು ಕೈಗೂಡಲ್ಲ. ಇತ್ತಗೋ. ನಿನ್ನಿಂದ ಏನು ಸಾಧ್ಯ ಇಲ್ಲ ಬಿಡು, ತೊಲಗು ಇಲ್ಲಿಂದ. ಗುರುಗಳೇ, ಇನ್ನೂ ನಿಂತ್ಕೊಂಡು ಮುಖ ಏನ್ ನೋಡ್ತಿದ್ಯಾ? ಹೊರಡಿ ಇಲ್ಲಿಂದ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಭೀಮರಾವ್ ಹತ್ರ ಏನೋ ಅಗೋಚರ ಶಕ್ತಿ ಇದೆ. ವಿದ್ಯೆ ಚಮತ್ಕಾರಗಳ ಮೇಲೆ ನಂಬಿಕೆನ ಕಮ್ಮಿ ಮಾಡಿ ಹಾಗೆ ವಾಸ್ತವಿಕದ ಮೇಲೆ ನಂಬಿಕೆನ ಸೃಷ್ಟಿ ಮಾಡುತ್ತೆ. ಇವತ್ತು ನೀವು 3 ಜನ ಮಾಡಿದ ಕೆಲಸ ಯಾವ ತರ ಅಂದ್ರೆ, ಆ ತಾಂತ್ರಿಕನ ಕಣ್ಣುಕಟ್ಟುಗಳಿಗೆ ನೀವು ಮಾರು ಹೋಗಿಲ್ಲ. ಅದಕ್ಕೆ ನೀವೆಲ್ಲ ಓದಿರೋರು ಅನ್ನೋದು. ಅಪ್ಪ, ಬಾಲಣ್ಣ ಎಷ್ಟು ಒಳ್ಳೆ ಉಪಾಯ ಹೂಡಿದ್ದ. ಇಲ್ಲ ಅಂದಿದ್ರೆ ಅಮ್ಮನ್ ವಸ್ತುಗಳಿಗೆಲ್ಲ ಬೆಂಕಿ ಹಚ್ಚಿಸ್ತಿದ್ರು. ಬುದ್ಧಿ ಹೇಗ್ ಕೆಲ್ಸ ಮಾಡ್ತು ಅಂದ್ರೆ ನಾನು ಯೋಚನೆ ಮಾಡ್ದೆ, ಭೀಮಾ ಅಮ್ಮ ಹೋಗಿದ್ರಿಂದ ಕುಗ್ದೇ ಇದ್ದಿದ್ರೆ ಅವನ್ ಏನ್ ಮಾಡ್ತಿದ್ದ ಅಂತ. ತಕ್ಷಣ ನನ್ಗೆ ಉಪಾಯ ಹೊಳಿತು. ನಿಮ್ಮಿಬ್ರಿಗೂ ಶಾಲೆಗೆ ಹೊತ್ತಾಯ್ತು, ನೀವೇನು ಹೊರಡಿ. ನಾನು ಕೆಲ್ಸಕ್ಕೆ ಹೊರಡ್ತೀನಿ, ಹಾಗೇನೆ ಹೋಗ್ತಾ ಊಟ ಕೊಟ್ಟು ಹೋಗ್ತೀನಿ. ಹೋಗಿ ತಯಾರಾಗಿ. ಭೀಮಾ, ನಿಂಗ್ ಗೊತ್ತಾ? ಭೀಮಾ,
ಯಾಕೆ ಹೀಗೆ ಕೂತ್ಬಿಟ್ಟೆ? ಏನಾಯ್ತು? ನನ್ಗೆಲ್ಲೂ ಹೋಗಕ್ ಮನ್ಸಿಲ್ಲ ಇವತ್ತು. ಯಾಕೆ? ಅಮ್ಮನೇ ಇಲ್ಲ ಅಂದ್ಮೇಲೆ ನಾನ್ ಯಾರಿಗೋಸ್ಕರ ಓದ್ಲಿ? ಇನ್ಮೇಲೆ ಶಾಲೆಯಲ್ಲಿ ಏನೇನಾಯ್ತು ಅಂತ ಮನೆಯಲ್ಲಿ ಯಾರಿಗ್ ಹೇಳಿ? ಅಮ್ಮ ಇಲ್ದೇ ಇರೋದು ಏನ್ ಮಾಡಕ್ಕೂ ಮನ್ಸಿಲ್ಲ, ಓದಕ್ಕೂ ಮನ್ಸಿಲ್ಲ. ಭೀಮಾ, ಅಪ್ಪ ಹೇಳಿದ್ರಲ್ಲ, ದುಃಖ ಎಲ್ರಿಗೂ ಬರುತ್ತೆ, ನಾವದನ್ನ ಮೀರಿ ಬೆಳಿಬೇಕು, ಅದರಿಂದ ಮುನ್ನುಗ್ಬೇಕು. ಅಮ್ಮ ಹೋದ್ಮೇಲೆ ನಿನ್ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಅಮ್ಮ ಕೂಡ ನಿನ್ನಿಂದ ಇದೇ ನಿರೀಕ್ಷೆ ಮಾಡಿದ್ದಲ್ವಾ? ನೀನ್ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗಿ ಬೆಳಿಬೇಕು. ಮತ್ತೆ ಆದ್ರೂ ನಂಗ್ ಶಾಲೆಗೆ ಹೋಗಕ್ ಮನ್ಸಿಲ್ಲ. ಭೀಮಾ, ಅಪ್ಪನೂ ಕೆಲ್ಸಕ್ಕೆ ಹೋಗಿದಾರಲ್ವಾ? ಅಮ್ಮ ಹೋಗಿದ್ ದುಃಖ ಅವ್ರಿಗಿಲ್ವಾ? ಆದ್ರೆ ಅವ್ರ ಕರ್ತವ್ಯನ ಪಾಲಿಸ್ತಿಲ್ವಾ? ಅಂತದ್ರಲ್ಲಿ ನೀನ್ ಹೆಂಗ್ ಹಿಂದೆ ಸರಿತ್ಯಾ? ಭೀಮಾ, ಅಪ್ಪನ್ ನೋಡಿ ಕಲಿ, ಅಪ್ಪನ್ ತರ ಧೈರ್ಯ ತಂದ್ಕೋ. ನಡಿ, ಎದ್ದೇಳು. ಬಾ. ಯಜಮಾನ್ರೆ, ಭೀಮಾಬಾಯಿ ತುಂಬಾನೇ ಒಳ್ಳೆ ಹೆಂಡತಿ. ಅವಳು ಇಲ್ದೆ ನಾನು ಜೀವನ ಹೇಗ್ ನಡೆಸ್ಲಿ? ಏನೂ ತೋಚ್ತಾ ಇಲ್ಲ. ಅಪ್ಪ, ಮಕ್ಕಳಿಗೆ ಯಾರಿಗೂ ನೆಮ್ಮದಿ ಇಲ್ಲ. ಆದ್ರೆ ನಾನು ತಂದೆಯಾಗಿ ನನ್ನ ಮಕ್ಕಳ ಭವಿಷ್ಯನ ರೂಪಿಸೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಯಾಕೆ ಅಂದ್ರೆ ನನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಯಾರೇ ಸತ್ರು ಜೀವನ ನಿಲ್ಲಲ್ಲ ಅನ್ನೋದು. ಬದಲಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿರುತ್ತೆ ಅಂತ ತೋರಿಸ್ಕೊಡ್ಬೇಕು. ಅದಕ್ಕೆ ಎಲ್ಲ ನಾನು ಸಹಜ ಆಗ್ಲಿ ಅಂತ ಕಾಯ್ತಿದ್ದೆ. ಈಗ ಮತ್ತೆ ಕೆಲ್ಸಕ್ಕೆ ಬಂದಿದ್ದೀನಿ. ರಾಮ್ಜಿ, ನಾವೆಲ್ಲರೂ ನಿಮ್ಮ ಮನೆಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀವಿ. ಅತ್ತೆ ಕೊಡಿ, ನಾನ್ ಬಾಚ್ತೀನಿ. ಬೇಡ, ನಾನೇ ಬಾಚ್ಕೋತೀನಿ. ನಾನ್ ಬಾಚ್ತೀನಿ, ಚೆನ್ನಾಗ್ ಬಾಚ್ತೀನಿ. ನಿಮಗ್ ನಾವು ಮಾಡಲ್ಲ. ಬೇಡ, ನಾನೇ ಬಾಚ್ಕೋತೀನಿ. ನನ್ ಕೆಲ್ಸ ನಾನೇ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ನಿನಗ್ ಗೊತ್ತಾ, ನನ್ ಗಂಡನ್ ಮನೆಯಿಂದ ವಾಪಸ್ ಬಂದ್ಮೇಲೆ ನಿನ್ನಮ್ಮ ನನ್ಗೆ ತಲೆ ಬಾಚ್ತೀನಿ ಅಂತ ಹೇಳ್ತಿದ್ಲು. ನಾನು ಅವಳಿಗೂ ಹೇಳ್ತಾ ಇದ್ದೆ, ಪರವಾಗಿಲ್ಲ ಬಿಡು, ನಾನೇ ಬಾಚ್ಕೋತೀನಿ ಅಂತ. ಆದ್ರೆ ಕೇಳ್ತಾ ಇರ್ಲಿಲ್ಲ. ಬಾಚ್ತಾ ಇದ್ಲು, ಹೇಳ್ತಾ ಇದ್ಲು, ಅದ್ಕೆ ನಾನಿರೋ ತನಕ ನಾನೇ ನಿಮ್ ತಲೆ ಬಾಚ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಯೋಚನೆ ಮಾಡ್ತಿದ್ದೆ, ನಾನು ಅವಳಿಗಿಂತ ದೊಡ್ಡವಳಾಗಿರೋದ್ರಿಂದ ನಾನೇ ಬೇಗ ಸಾಯ್ತೀನಿ ಅಂತ. ನನ್ ಕೊನೆ ಉಸಿರು ಇರೋ ತನಕ ಅವಳೇ ತಲೆ ಬಾಚ್ತಾಳೆ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ನನ್ ತಲೆ ನಾನೇ ಬಾಚ್ಕೋತೀನಿ. ನನ್ಗೆ ಯಾರ ಸಹಾಯನೂ ಬೇಡ, ನಾನೇ ಬಾಚ್ಕೋತೀನಿ. ಹೋಗು ಇಲ್ಲಿಂದ.
ಬೇಕು, ಡೋಲ್ ಬಾರ್ಸಕ್ಕೆ ನಾನ್ ಬರ್ತೀನಿ. ಅಪ್ಪ ಬರ್ಲಿಲ್ಲ ಅಂದ್ರೆ ಏನಂತೆ, ನಾನ್ ಬರ್ತೀನಿ, ನೀವು ಬರ್ತೀರಲ್ಲ, ಅತ್ತೆನೂ ಬರ್ತಾರೆ, ನಾವೆಲ್ಲ ಬರ್ತೀವಿ. ಬಾಲ ಕೇಳೋ, ಇದ್ ಹೇಗ್ ನುಡ್ಸೋದ್ ನಂಗೂ ಹೇಳ್ಕೊಡು. ನೀವು ಕಲ್ತ್ಕೊಂಡು ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ಅಂದ್ರೆ ಬೇಜಾರಾದಾಗ ನಾನು ಕಲ್ತ್ಕೊಂಡಿದ್ದೀನಿ, ಮನೆಯಲ್ಲಿ ನುಡಿಸ್ತೀನಿ. ಕೂತ್ಕೋ. ನಿನ್ ಸ್ನೇಹಿತರು ಹೇಳಿದ್ರು ನೀನಿಲ್ಲೊಬ್ನೇ ಇದೆಯಾ ಅಂತ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಬಾಲಾ, ನಾನು ಅಮ್ಮನ ಜೊತೆ ಜಾಸ್ತಿ ಬೆರೆಯಕ್ಕೆ ಆಗ್ಲಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತಿದ್ವಿ. ಆದ್ರೀಗ ಅವಳು ನಮ್ ಜೊತೆ ಇಲ್ಲ. ಈಗ ಅಮ್ಮ ನೆನಪು ತುಂಬಾ ಕಾಡ್ತಿದೆ. ಬಾಲಾ, ಅಮ್ಮನ ಜೊತೆ ಜಗಳ ಮಾಡೋದು ಜಗಳ ಅಂತಾರ? ಅವಳು ಅಮ್ಮ ಕಣೋ, ನೆನ್ಪಾಕೋದು ಸಹಜ ಅಲ್ವಾ? ಹೀಗ ಅಳ್ತಾ ಕೂತಿದ್ರೆ ಏನಾಗತ್ತೆ ಹೇಳು? ಮತ್ತೆ ಅಪ್ಪನ ಹತ್ರ ನೀನೇ ಹೇಳ್ತಿದ್ದಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಮನೆ ಜವಾಬ್ದಾರಿ ತಗೊಳ್ಳೋಣ ಅಂತ. ಆದ್ರೆ ಈಗ ಇಲ್ಲಿ ನೀನ್ ಒಬ್ನೇ ಕುತ್ಕೊಂಡು ಅಳ್ತಿದ್ಯಾ? ಹಾ, ನಾನು ತುಂಬಾ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಅಮ್ಮನ್ ಬಿಟ್ಟು ಬದುಕಕ್ ಆಗ್ತಿಲ್ಲ ನನ್ಗೆ. ಬಾಲ, ಪ್ರಯತ್ನ ಸಫಲ ಆಗ್ಲೇಬೇಕು. ಯಾಕಂದ್ರೆ ಭೀಮಾ ಮತ್ತೆ ಆನಂದ ನಿನ್ಗಿಂತ ಚಿಕ್ಕೋರು. ಇನ್ನೊಂದು ವಿಷಯ ಗೊತ್ತಾ, ಒಬ್ಬ ತಂದೆಗೆ ತುಂಬಾ ದೊಡ್ಡ ತಾಕತ್ ಕೊಡೋದು ಅವ್ರ ದೊಡ್ಡ ಮಗ ಆಗಿರ್ತಾನೆ. ಆದ್ರೆ ನನಗ್ ಗೊತ್ತು, ನೀನಿನ್ನ ಅಷ್ಟು ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀಯ ಅಂತ. ಈಗ ಅಳ್ಬೇಡ್ವೋ, ಸರಿನಾ? ಇತ್ತಗೋ, ನಿನ್ ಕೆಲ್ಸ ಮುಗಿಸ್ಕೊಂಡು ಭೀಮಾ ಮತ್ತೆ ಆನಂದನ್ ಶಾಲೆಗೆ ಹೋಗು. ಬರ್ತಾ ಎಲ್ರೂ ಒಟ್ಟಿಗೆ ಬನ್ನಿ. ಸಂಸಾರಕ್ಕೆ ಏನಾದ್ರೂ ಕಷ್ಟ ಬಂದ್ರೆ ಆಗ ಎಲ್ರೂ ಒಟ್ಟಿಗೆ ಇರ್ಬೇಕು. ಹೀಗ್ ಒಬ್ನೇ ಕುತ್ಕೊಂಡು ಅಳೋದಲ್ಲ, ಅರ್ಥ ಆಯ್ತಾ? ಹೋಗು. ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಜನರಿಗೆ ನಾಚಿಕೆ ಅನ್ನೋದೇ ಇಲ್ವಲ್ಲೋ? ಅಮ್ಮ ಸತ್ ಇನ್ನೂ 2 ದಿನ ಆಗಿಲ್ಲ, ಸನ್ಮಾನ ಸ್ವೀಕರಿಸೋದಕ್ಕೆ ಹೋಗಿದ್ದಾಯ್ತು. ಈಗ ನೋಡು, ಶಾಲೆಗೂ ಹೋಗ್ತಿದ್ದಾರೆ. ಅಯ್ಯೋ, ಇದ್ರಲ್ಲಿ ಏನ್ ವ್ಯತ್ಯಾಸ ಇದೆಯೋ? ಅವ್ರ ಕಡೆ ಜನ ಸಾಯ್ತಾನೆ ಇರ್ತಾರೆ. ಸ್ವಲ್ಪ ವರ್ಷಗಳ ಹಿಂದೆ ಒಡ ಹುಟ್ಟೋರ್ ಸತ್ರು, ಈಗ ಅಮ್ಮನೆ ಸತ್ತು ಹೋದ್ಲು. ಈ ಭೀಮ್ರಾವು ಶಾಲೆ ಶುಲ್ಕನೆಲ್ಲ ಕೂಡಿಟ್ಕೊಂಡಿದ್ದಾನೆ ಅಂತ ಜನ ಮಾತಾಡ್ಕೊಂತಿದ್ರಪ್ಪ. ಆ ಶುಲ್ಕನ ಉಳಿಸ್ಬೇಕು ಅಂತ ತಾಯಿಗೆ ಚಿಕಿತ್ಸೆನೆ ಕೊಡಿಸ್ಲಿಲ್ವಂತೆ. ಈಗ ನೋಡು, ತಾಯಿನೇ ಸತ್ ಹೋದ್ಲು. ಜನ ಇನ್ನೂ ಏನ್ ಹೇಳ್ತಾರ ಗೊತ್ತಾ? ಇವ್ರಪ್ಪ ಕಷ್ಟಪಟ್ಟು ದುಡ್ಕೊಂಡ್ ಬಂದ್ ದುಡ್ಡು ಕೊಟ್ರೆ ಆ ದುಡ್ಡಲ್ಲಿ ಇವ್ರಮ್ಮ ಸಂತೆಗೆ ಹೋಗಿ ಅಲಂಕಾರದ ವಸ್ತುಗಳನ್ನ ತಂದು ದುಂದ್ವೆಚ್ಚ ಮಾಡ್ತಿದ್ಲು ಅಂತ. ಇದ್ರಿಂದಾನೇ ಇವ್ರ ಅಣ್ಣ ತಂಗಿ ಕೂಡ ಹಸಿವಿಂದಾನೇ ಸತ್ತೋದ್ರಂತೆ. ನೋಡು, ನನ್ಗನ್ಸೋ ಪ್ರಕಾರ ಇವ್ರ ಮನೆ ತುಂಬಾ ಕೊಲೆಗಡುಕ್ರೆ ಇರೋದಾ ಅಂತ. ಕಂಡೂರ್ನ ಸಾಯಿಸೋದೊಂದು ಚಟ ಆಗೋಗಿದೆ ಇವ್ರಿಗೆ. ಹೀಗೆ ಸಾಯಿಸ್ತಾನೆ ಇರ್ತಾರೆ. ಹೀಗೆ ಆದ್ರೆ ಮುಂದೆ ಒಂದು ದಿನ ಈ ಭೀಮ್ರಾವ್ ತನ್ನ ಅಪ್ಪನ್ನೇ ಕೊಲ್ತಾನ ಅಂತ. ಅಲ್ಲಿಗೆ ಎಲ್ಲ ಮುಗೀತು. ಏನಾಯ್ತು, ಕೋಪ ಬರ್ತಿದ್ಯಾ? ನೋಡು, ಬಡವನ್ ಕೋಪ ದೌಡೆಗ್ ಮೂಲ.
ಏನ್ ಯೋಚನೆ ಮಾಡ್ತಿದ್ಯಾ? ಕಲ್ ತಗೊಂಡು ಹೊಡಿತ್ಯಾ? ತಗೊಳ್ಳೋ. ಹೊಡಿಯೋ ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ನಮಗ್ ಕೋಪ ಬಂದಾಗ ಇನ್ನೂ ಜಾಸ್ತಿ ಎಚ್ಚರವಾಗಿರ್ಬೇಕು. ತುಂಬಾ ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಕೋಪನ್ ಕಮ್ಮಿ ಮಾಡ್ಕೋಬೇಕಾ ಇಲ್ಲ ಕೈ ಕಲ್ ತಗೋಬೇಕಾ? ನೋಡು ಭೀಮಾ, ಈ ನಮ್ ಜಗತ್ನಲ್ಲಿ 2 ಥರ ಜನರಿರ್ತಾರೆ. ಒಬ್ರು ಕೋಪನ ನಿಯಂತ್ರಣ ಮಾಡ್ಕೊಂಡು ಒಳ್ಳೆ ರೀತಿಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಇನ್ನೊಬ್ರಿಗೆ ಕೋಪನ ನಿಯಂತ್ರಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅವರು ಹಿಂದೆ ಮುಂದೆ ನೋಡ್ದೆ ಕೈ ಕಲ್ ತಗೋತಾರೆ. ನೀನ್ ಯಾವ ಗುಂಪಿಗೆ ಸೇರ್ತೀಯ? ಯಾವ ಗುಂಪು ಜೊತೆ ಗುರ್ತಿಸ್ಕೊಳಕ್ ಇಷ್ಟ? ಈಗ್ಲೇ ನಿರ್ಧಾರ ಮಾಡು. ಇಂಥ ನಿರ್ಧಾರಗಳನ್ನ ಆ ಕ್ಷಣದಲ್ಲೇ ಬೇರೇನು ಯೋಚಿಸದೆ ತಕ್ಷಣ ತಗೋಬೇಕಾಗತ್ತೆ. ಅದಕ್ಕೆ ನೀನು ಇವಾಗ್ಲೇ ನಿರ್ಧಾರ ತಗೋಬೇಕು.